ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿಯ ವೀರರಾಣಿ ಬೆಳವಡಿ ಮಲ್ಲಮ್ಮನ ಸ್ಮಾರಕ ಭವನದಲ್ಲಿ ಗುರುವಾರದಂದು 2026ರ ಬೆಳವಡಿ ಮಲ್ಲಮ್ಮನ ಉತ್ಸವ ಪೂರ್ವಭಾವಿ ಸಭೆಯನ್ನು ಜಿಲ್ಲಾಡಳಿತ ಬೆಳಗಾವಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದರು. ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ಬೆಳಗಾವಿಯ ಜಿಲ್ಲಾಧಿಕಾರಿಗಳು ವಹಿಸಿಕೊಂಡಿದ್ದರು. ಸಭೆಯಲ್ಲಿ ಮಾತನಾಡಿದ ಶಾಸಕ ಮಹಾಂತೇಶ್ ಕೌಜಲಗಿ, ಮಲ್ಲಮ್ಮನ ಉತ್ಸವ ಆಚರಿಸಲು ಶಾಶ್ವತ ಜಾಗ ಗುರುತಿಸಲಾಗಿದೆ. ಈ ವರ್ಷದಿಂದ ಪ್ರಾರಂಭಿಸಿ ಮುಂಬರುವ ಉತ್ಸವದಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಎಂದರು. ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಮಾತನಾಡಿ, ಫೆಬ್ರವರಿ 28 ಹಾಗೂ ಮಾರ್ಚ್ 1ರಂದು 2 ದಿನಗಳ ಕಾಲ ಉತ್ಸವ ನಡೆಯುತ್ತಿದ್ದು, ರಾಜ್ಯ ಮಟ್ಟದ ವಿವಿಧ ಕಲಾವಿದರು ಆಗಮಿಸಲಿದ್ದಾರೆ ಎಂದು ಹೇಳಿದರು. ತದನಂತರ ಊರಿನ ಗ್ರಾಮಸ್ಥರು ಉತ್ಸವದ ಕುರಿತು ವಿವಿಧ ಬೇಡಿಕೆಗಳನ್ನು ಪ್ರಸ್ತಾಪಿಸಿದರು. ಸರ್ಕಾರದಿಂದ 75 ಲಕ್ಷ ರೂಪಾಯಿ ಮಂಜೂರಾಗಿದ್ದು, ಇನ್ನು 25 ಲಕ್ಷ ರೂಪಾಯಿ ಅನುದಾನಕ್ಕೆ ಬೇಡಿಕೆ ಇಡಲಾಗಿದೆ ಎಂದು ಶಾಸಕ ಮಹಾಂತೇಶ್ ಕೌಜಲಗಿ ಹೇಳಿದರು. ಹಾಗೂ ಇದೇ ಸಂದರ್ಭದಲ್ಲಿ ಶಾಸಕರು, ಗಣ್ಯರು, ಊರಿನ ಹಿರಿಯರು, ಅಧಿಕಾರಿಗಳು, ಮಹಿಳೆಯರು ಪಾಲ್ಗೊಂಡಿದ್ದರು. ಸಂಜೆ 5 ಗಂಟೆಗೆ ಅಣ್ಣಾವರಕ್ಕೆ ಜ್ಯೋತಿಯ ಸ್ವಾಗತ, ಸಂಜೆ 6:30 ನಂದಗಡಕ್ಕೆ ಜ್ಯೋತಿ ಆಗಮನ, ಸಂಜೆ 7 ಗಂಟೆಗೆ ನಂದಗಡದಿಂದ ಜ್ಯೋತಿಯ ಬೀಳ್ಕೊಡುಗೆ ಹಾಗೂ ಸಂಜೆ 7 ಗಂಟೆಗೆ ಖಾನಾಪುರಕ್ಕೆ ಜ್ಯೋತಿ ಆಗಮನ ಹಾಗೂ ಅಲ್ಲಿಗೆ ವಾಸ್ತವ್ಯ. ಹಾಗೆಯೇ 27ನೇ ತಾರೀಕಿನ ದಿವಸ ಬೆಳಗ್ಗೆ 10 ಗಂಟೆಗೆ ಖಾನಾಪುರದಿಂದ ಜ್ಯೋತಿ ಬೀಳ್ಕೊಡುಗೆ, ಮಧ್ಯಾಹ್ನ 12 ಗಂಟೆಗೆ ಬೆಳಗಾವಿ ನಗರಕ್ಕೆ ಜ್ಯೋತಿಯ ಸ್ವಾಗತ, ಮಧ್ಯಾಹ್ನ 1 ಗಂಟೆಗೆ ಬೆಳಗಾವಿಯಿಂದ ಜ್ಯೋತಿಯ ಬೀಳ್ಕೊಡುಗೆ, ಮಧ್ಯಾಹ್ನ 2:02 ಬೈಲಹೊಂಗಲಕ್ಕೆ ಜ್ಯೋತಿ ಆಗಮನ, ಮೆರವಣಿಗೆ ಹಾಗೂ ಸಿಬ್ಬಂದಿ ಊಟ. ಹಾಗೆಯೇ ಸಂಜೆ 4 ಗಂಟೆಗೆ ಬೈಲಹೊಂಗಲದಿಂದ ಜ್ಯೋತಿಯ ಬೀಳ್ಕೊಡುಗೆ, ಸಂಜೆ 6 ಗಂಟೆಗೆ ಆನೆಗೂಡ, ನಯನಗರ, ಸಂಗೊಳ್ಳಿ, ಪಟ್ಟಿಯಾಳದಿಂದ ಸಿದ್ದು ಸಮುದ್ರಕ್ಕೆ ಮಠಕ್ಕೆ ಆಗಮಿಸಿ ಜ್ಯೋತಿಯ ಒಂದು ವಾಸ್ತವ್ಯ ನಡೀತಾ ಇದೆ. 28/2/2026ರಂದು ಬೆಳಗ್ಗೆ 10 ಗಂಟೆಗೆ ಬೆಳವಡಿಯ ಬೆಳವಡಿ ಜ್ಯೋತಿ ಆಗಮನ ಆಗ್ತದೆ. ರಾಣಿ ಬೆಳವಡಿಯ ಮಲ್ಲಮ್ಮ ಅವರ ಮನೆ ಯೋಗೇಶ್ವರ, ರಾಣಿ ಮಲ್ಲಮ್ಮ ಪೀಠ ಅಂದ್ರೆ ಬಹುಪೀಠ ಶಬ್ದ ಸಮುದ್ರ ಈಗಿನ ಸಿದ್ದೇಶ್ವರ ದೇವಸ್ಥಾನ. ಇವುಗಳಿಗೆ ಲೈಟ್ಗಳ ಅಲಂಕಾರಗಳನ್ನು ಮಾಡೋದಕ್ಕೆ ನಾವು ಕೊಟ್ಟಿದ್ದೇವೆ. ಆ ವ್ಯವಸ್ಥೆ ಪ್ರತಿ ವರ್ಷವೂ ನಾವು ನೋಡ್ತೇವೆ. ಆಗಿನ ಪುಟ್ಟ ಕೆಟ್ಟ ಕೊಟ್ಟುಕೊಂಡಾಗ ಪೂಜೆ ಕಡೆ ಎತ್ತುವುದಿಲ್ಲ. ಆ ಕಡೆ ಶಾಸಕರಿಗೆ, DC ಸಾಹೇಬರಿಗೆ, AC ಸಾಹೇಬರಿಗೆ ನಾವು ಫೋನ್ ಮಾಡಿ ಹೇಳುವಂತ ವಿಷಯ ಅಲ್ಲ. ದಯವಿಟ್ಟು ಕಾಂಟ್ರಾಕ್ಟರ್ ತರುವಂತವರು ಅದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸುವಂತ ಪ್ರತಿ ವರ್ಷ ವಿನಂತಿ ಮಾಡಿಕೊಟ್ಟೇವೆ. ಯಾಕೆ ತುಪ್ಪರಾತ್ರಿ ಏನು ಮಾಡುತ್ತೀರಿ, ಸಂಗ್ರಹ ಏನು ಮಾಡುತ್ತೀರಿ, ಬೆಳವಣಿಗೆ ಏನಾರ ಈ ಬೇರೆ ಹಾಕಿಕೊಂಡು ನಾನು ಮಾಡ್ತಾರೆ ನನಗೆ ಗೊತ್ತಾಗುತ್ತೆ. ಟೀಚರ್ಗಳನ್ನು ಮಾಡಿದೆ ಸರ್. ಒಂದು ಮಹಾಂತೇಶ್ ಕೌಜಲಗಿ ಸರ್ ಮೇಲೆ ಒಂದು ಹಾಡು ಪ್ಲಸ್ ಪ್ರಾಧಿಕಾರದ ಹೋರಾಟವನ್ನು ಒಂದು ಬರ್ತೇವೆ ಸರ್. ಆಮೇಲೆ 2ನೇದು ಪ್ರಾಧಿಕಾರಕ್ಕಾಗಿ ಹೋರಾಟ, ಮಹಿಳೆಯರು 5 ವರ್ಷದಿಂದ ಏನು ಹೋರಾಟ ಮಾಡಿದಲ್ಲ ಅದನ್ನು ಮಾಡಿದೆ ಸರ್. ಇನ್ನೊಂದು ಬಾಹುಬಲಿ ಫಿಲ್ಮ್ ಒಳಗೆ ಯಾವ ರೀತಿ ಮಾಡಿದಲ್ಲ ಅದನ್ನ 13 ನಿಮಿಷದ ಒಂದು ಸಾಕ್ಷ್ಯ ಚಿತ್ರವನ್ನ, ಅಂದ್ರೆ ಬೆಳವಡಿ ಮಲ್ಲಮ್ಮನ ಇತಿಹಾಸ ಉಳ್ಳುವಂತಹ ಸಾಕ್ಷ್ಯ ಚಿತ್ರವನ್ನ ಈ ಮೂರನ್ನ ದಯಮಾಡಿ ಶಾಸಕರಾಗಿ ಆಮೇಲೆ ನಮ್ಮ ಜಿಲ್ಲಾಧಿಕಾರಿಗಳು ಅವುಗಳನ್ನ ಬಿಡುಗಡೆ ಮಾಡಬೇಕು ಮತ್ತು ಆಮಂತ್ರಣ ಪತ್ರಿಕೆ ಒಳಗೆ ಅವ್ರು ಹಾಕಿ ಸರ್. ಯಾಕಂದ್ರೆ ನಾನು ಹೋದ ವರ್ಷ ಮಾಡಿದ್ದು ಯಾವುದೂ ಅಲ್ಲ ಸರ್. ಅದು ಅದರಿಂದಲೂ ಇದನ್ನ ಏನ್ ಮಾಡಿದ್ರೆ ಸರ್, ಬೆಂಗಳೂರೊಳಗೆ ಅಪ್ಡೇಟ್ ಒಳಗೆ ಮಾಡ್ತಿದೆ ಸರ್. ಪಂಚಾಯತಿಗೆ ಜಾಗ ಬೇಕು, ಜಾಗ ಮಾಡುವಾಗ ಆ ಜಾಗ ಮಾಡುವಾಗ ಗ್ರಾಮ ಪಂಚಾಯತಿಯ ಒಂದಷ್ಟು ಆಡಳಿತ ಮಂಡಳಿ ಸದಸ್ಯರು ಆ ಜಾಗೆಯನ್ನ ಅತಿಕ್ರಮಣ ಅಂದ್ರೆ ಹಳ್ಳಕ್ಕೆ ಹೋದ ದಾರಿ ಬಿಟ್ಟು ಅತಿಕ್ರಮಣ ಮಾಡಿ ಸ್ವಂತ ಜಾಗೆಯನ್ನು ಬಿಟ್ಟಿದ್ದಾರೆ ಅಂತ ಕೇಳಿದೆ. ಆ ಕಾರಣಕ್ಕಾಗಿ ನಾವು ಇನ್ನೂ ಜಾಗೆ ಸರಿಯಾದ ಕ್ರಮ ವಹಿಸಿ ನಾವೆಲ್ಲ ಆ ಜಾಗೆಯನ್ನು ಅರ್ಧೆ ಮಾಡಿ ಮಾಫ್ ಮಾಡಿದ್ದೆ. ಆದ್ರೆ ಇನ್ನೂ ಮಲ್ಲಮ್ಮನ ಗಾಡಿ ಸಿಗುವುದು ಖಂಡಿತ. ಯಾಕಂದ್ರೆ ಹಳ್ಳ ಬಹಳ ದೊಡ್ಡದಿದೆ ಸರ್. ಆ ಹಳ್ಳಕ್ಕನೇ ಎನ್ಕ್ರೋಚ್ಮೆಂಟ್ ಮಾಡಿ ಅದನ್ನು ದೂರ ಸಾಗಿಸಿ ಆ ಹೊಲ ಅಲ್ಲಿ ಮಠ ಅದನ್ನು ತೋರಿಸಿ ಆಮೇಲೆ ಪಾಲ್ ಮಾಡ್ತಾರೆ. ಈ ಜಾಗದಲ್ಲಿ ಬೆಳವಡಿ ಮಲ್ಲಮ್ಮನ ಹಿಂದಕ್ಕೆ ಮಾತ್ರ 2003ರಲ್ಲಿ ಮಾನ್ಯ ಶಾಸಕರು ಜಗದೀಶ್ ಮರಗೂಡ ನೇತೃತ್ವದಲ್ಲಿ ಆಯಾ ಸಮಿತಿಗಳನ್ನು ಮಾಡಿದ್ರು. ಮೆರವಣಿಗೆ ಸಮಿತಿ ಆಗ್ಬೋದು, ಸ್ಟೇಜ್ ಸಮಿತಿ ಆಗ್ಬೋದು, ಹಲವಾರು ಸಮಿತಿಗಳನ್ನು ಮಾಡಿದ್ರು. ಸರ್ಕಾರ ಇವತ್ತು ಏನ್ ಮಾಡಿದ್ರಲ್ಲ, ಮಲ್ಲಮ್ಮನ ಬೆಳವಡಿ ನಾಡಿನ ಜನರನ್ನ ಕರ್ಕೊಂಡು ಮಾಡ್ತಾ ಇಲ್ಲ ಉತ್ಸವನ. ಇದು ನಿಜವಾದ ಬರ್ತೇವೆ. ನಾವು ಮುಂದಿನ ವರ್ಷ ಪ್ರಯತ್ನ ಮಾಡೋಣ. ಜ್ಯೋತಿಗಳು ಬೇರೆ ಬೇರೆ ಗುರುವಾಗಿ ವಿಚಾರ ಮಾಡೋಣ ಹುಷಾರಿದ್ದೀವಿ ಮತ್ತು ಅದೇ ಮಾರ್ಗದಲ್ಲಿ ಇರ್ತೀರ. ದಯಮಾಡಿ ಮೊದಲನೇ ವರ್ಷ, 2 ವರ್ಷ, 3 ವರ್ಷ, 4 ವರ್ಷ, 5 ದಿವಸ ಹೋಗ್ತೀವಿ ನಮ್ಮ ಜೊತೆಗಾಗಿ. ಈಗ ಬರುವಂತ 2 ದಿವಸ 3 ದಿವಸ ಬರಂತೀವಿ. ದಯಮಾಡಿ ಮಾರ್ಗ ಬದಲಾವಣೆ ಮಾಡಿ ಈಗ ಚೆನ್ನಾಗಿ ಮಾಡಿ ಅಲ್ಲೆಲ್ಲ ಹಾಕೊಂಡು ಮತ್ತೊಂದು ಪ್ರಚಾರ ಪ್ರಚಾರ ಆಗ್ತಾ ಇದೆ. ಆ ರೀತಿ ಬೆಳವಣಿಗೆ ಮಲ್ಲಮ್ಮನ ಜ್ಯೋತಿ ಸ್ವಲ್ಪ ಏನೋ 4 ದಿವಸ ಮಟ್ಟಿಗೆ ಒಂದು 45 ಜಿಲ್ಲೆಗಳಲ್ಲಿ ಆಡುವಂತ ಪ್ರಯತ್ನ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ತನ್ನ ಒಂದು ಕಾರ್ಯವನ್ನು ಸಂಪೂರ್ಣವಾಗಿ ವಿಫಲ ಆಗ್ತಾ ಇದೆ. ಪ್ರತಿ ವರ್ಷ ಪ್ರಚಾರವನ್ನ
ನೀಡುವಂತಹ ಕೆಲಸ ರಾಣಿ ಮಲ್ಲಮ್ಮಳಿಗೆ ಮಾಡಿದಂತಹ ಅಗೌರವವಾಗ್ತಾ ಇದೆ ಅಂತ ಹೇಳ್ತೀವಿ. ಇನ್ನು ಎರಡನೇದಾಗಿ ಒಂದು ವೀರ ಜ್ಯೋತಿ ಯಾತ್ರೆಯ ಬಗ್ಗೆ ಹೇಳಿದ್ರಿ. ಈ ಒಂದು ವೀರ ಜ್ಯೋತಿ ಯಾತ್ರೆ ಎಲ್ಲ ಒಂದು ಸಂಚಾರವನ್ನ ಮಾಡಿ ಕೊನೆಗೆ ಸಿದ್ಧಸಮುದ್ರ ಗ್ರಾಮಕ್ಕೆ ಬಂದು ತಲುಪ್ತದೆ. ಈ ಒಂದು ಸಿದ್ಧಸಮುದ್ರ ಗ್ರಾಮಕ್ಕೆ ಯಾಕೆ ಬಂದು ತಲುಪ್ತೈತಿ ಅನ್ನುವಂಥದ್ದು ಅಧಿಕಾರಿಗಳು ತಿಳಿಸ್ಬೇಕು. ಯಾಕಂದ್ರೆ ಬೆಳವಡಿ ಮಲ್ಲಮ್ಮನ ಸಮಾಧಿ ಸಿದ್ಧಸಮುದ್ರದೊಳಗೆ ಐತಿ, ಅದಕ್ಕಾಗಿ ವೀರ ಜ್ಯೋತಿ ಯಾತ್ರೆ ಸಿದ್ಧಸಮುದ್ರಕ್ಕೆ ಬರ್ತೈತಿ ಅನ್ನುವಂಥದ್ದನ್ನ ಸರ್ಕಾರ ಸ್ಪಷ್ಟಪಡಿಸಿದಾಗ ರಾಣಿ ಮಲ್ಲಮ್ಮನ ಸಮಾಧಿ ನ್ಯಾಯನಗರ ಮುಳುಗೂರು ಗ್ರಾಮದಲ್ಲಿ ಇದೆ ಅನ್ನುವಂಥ ವಾದವೂ ಐತಿ. ಹೀಗಾಗಿ ಅವೆರಡರಲ್ಲಿ ಯಾವುದು ಸ್ಪಷ್ಟವಾಗ್ತದೋ ಅಲ್ಲಿಯವರೆಗೆ ಇದೊಂದು ಸ್ಪಷ್ಟತೆ ಇರಲಿ. ಸಿದ್ಧಸಮುದ್ರಗಳು ಪ್ರತಿ ವರ್ಷ ಅವ ಕಲಾ ತಂಡಗಳು ಬರ್ತವೆ. ಅವೇ ಡೊಳ್ಳು ಕುಣಿತ ಆಗಿರ್ಬೋದು, ಕೀಲುಗೊಂಬೆಗಳ ಆಗಿರ್ಬೋದು, ಈ ಒಂದು ಕಲಾ ತಂಡಗಳಲ್ಲಿ ಪ್ರಕಾರಗಳಲ್ಲಿ ಬದಲಾವಣೆ ಆಗ್ತದೆ. ಇನ್ನು ಇನ್ವಾಲ್ವ್ ಮಾಡ್ತೀವಿ. ಅವರ ನಮ್ಮ ಈ ಕಡೆ ಏನಿದೆ ಅಂದ್ರೆ ಸಬ್ ಕಮಿಟಿಗಳು ತಮ್ಮ ಹೆಸರುಗಳನ್ನ ತಗೊಂಡು ಆಯಾ ಕಮಿಟಿಯ ಜವಾಬ್ದಾರಿಯನ್ನು ಸಹ ಅದರ ಜೊತೆಗೆ ತಮ್ಮ ಸಹ ಇನ್ವಾಲ್ವ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಯಾವುದೇ ಕಾರ್ಯಕ್ರಮ ಅಥವಾ ಏನಾದ್ರು ಕರ್ತವ್ಯದಲ್ಲಿ ಅರ್ಥವ್ಯತೆ ಡೈರೆಕ್ಟ್ ಆಗಿ ಇಟ್ಕೊಂಡು ಸ್ವಾಗತ ಮಾಡಬಹುದು. ಈ ಎಕ್ಸಾಂಪಲ್ ಅವರೇ ಪ್ರಚಾರ ಆಗ್ತಾ ಇದ್ದಾರೆ. ಪ್ರಚಾರ ಸಮಿತಿಯ ಕಾಂಟ್ಯಾಕ್ಟ್ ನಂಬರ್ಗಳನ್ನ ತಮ್ಮಲ್ಲೇ ಪ್ರಚಾರ ಆಗ್ತಾ ಇದೆ ಅಂದ್ರೆ ನೀವು ಅಲ್ಲಿಂದ ಹೇಳ್ಕೊಂಡು ಕೆಲಸವನ್ನು ತಗೋಬಹುದು. ಸ್ಪೋರ್ಟ್ಸ್ ವೇಳೆಗೆ ಖೋ ಖೋ ಮತ್ತು ಬೇರೆ ಬೇರೆ ಇವೆಂಟ್ಗಳನ್ನ ಹೇಳ್ತಾ ಇದ್ದೀವಿ. ಡಿ ಸ್ಪೋರ್ಟ್ಸ್ ಅವರು ಬಂದಿದ್ದಾರೆ. ಅವ್ರು ಡಿ ಸ್ಪೋರ್ಟ್ಸ್ ಯಾವ ರೀತಿ ಫೈನಲ್ ಮಾಡಬೇಕಾಗುತ್ತೆ ಸಹ ನಾವು ಈ ಧರ್ಮದಲ್ಲಿ ನಾವು ಹೇಳ್ತೀವಿ. ಈ ಸಲ ಏನ್ ಮಾಡ್ತಾ ಇದ್ದೀವಿ, ಎಲ್ಲ ಸಬ್ ಕಮಿಟಿಯಲ್ಲಿ ಎಲ್ಲ ನೀವು ಬರ್ತೀರಲ್ಲ ಎಲ್ಲರೂ ನಾವು ಅಕೌಂಟ್ ಕೊಡ್ತೀವಿ. ನಿಮ್ಮ ಸಬ್ ಕಮಿಟಿ ಜವಾಬ್ದಾರಿಗಳು ನಮ್ಮ ಅಧಿಕಾರಿಗಳ ಜೊತೆಗಳು ಸಹ ತಾವು ಇರ್ತವೆ.